ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿಗಳ ಜೊತೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು, ಕಡಲೆಕಾಯಿ ಬೀಜ ಎಲ್ಲ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಹುರಿದ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣ. ಈಗ ಇದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಎಳ್ಳೆಲ್ಲ ಚಿಟಪಟ ಅಂತ ಅನ್ನಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ ಸಾಕು. ಒಂದು 10 ಸೆಕೆಂಡ್ ಆಗುತ್ತೆ ಅಷ್ಟೇ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು 4 ಸ್ಪೂನಷ್ಟು ಒಣಕೊಬ್ಬರಿ ಹಾಕ್ಕೊಂಡು ಜಸ್ಟ್ ಹಾಗೆ ಬಾಡಿಸ್ಕೊಳ್ಳಿ. ಹಾಕ್ಬಿಟ್ಟು ತೆಗೆದಿಟ್ಕೊಂಬಿಡೋಣ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ, 3 ಹುರಿದಿರೋದನ್ನ. ಇನ್ನೊಂದು ಸರಿಗೆ 2 ದಪ್ಪ ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4 ಲವಂಗ, 2 ಇಂಚಷ್ಟು ಚಕ್ಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಟ್ರಾನ್ಸ್ಪೆರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಇದಕ್ಕೇ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಆವಾಗ ಗೊಜ್ಜು ಒಳ್ಳೆ ಕಲರ್ ಬರುತ್ತೆ ಕೆಂಪಗೆ. ನೋಡಿ, ಈಗ ಈರುಳ್ಳಿ ಎಲ್ಲ ಹುರ್ಕೊಂಡಾಗಿದೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಫಸ್ಟ್ ಹುರ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನೆಲ್ಲ ಒಂದು ಚೂರು ನೀರು ಹಾಕ್ತಿರೋ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಈರುಳ್ಳಿ ಎಲ್ಲ ಏನು ಸೆಕೆಂಡ್ ಹುರ್ಕೊಂಡಿದ್ವಿ ಅದಕ್ಕೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿರ್ಬೇಕು ಫಸ್ಟೇ ನೀರಲ್ಲಿ. ಅದನ್ನು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೂ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಡಿ. ಈಗ ರುಬ್ಬಿರೋ ಅಂಥ ಪೇಸ್ಟ್ನ ಈ ಪೌಡರ್ ಏನು ಮಾಡಿಟ್ಕೊಂಡಿದ್ವಿ ನೋಡಿ ನಾವು ಫಸ್ಟು, ಅದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನಾನಿಲ್ಲಿ ಅರ್ಧ kg ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು 4 ಸೈಡು ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಸ್ಲಿಟ್ ಮಾಡಿರೋದನ್ನು ಓಪನ್ ಮಾಡಿಕೊಂಡು ಅದ್ರ ಮಧ್ಯೆ ಮಸಾಲೆನ ತುಂಬ್ಕೊಳ್ಳೋಣ. ನೋಡಿ, ನಾನು ಹೇಗೆ ತುಂಬ್ತಾ ಇದ್ದೀನಿ ಹಾಗೆ ತುಂಬಿ. ಆವಾಗ ಮಸಾಲ ಅದರೊಳಗಡೆನೇ ನೀಟಾಗಿರುತ್ತೆ. ನೀಟಾಗಿ ಜಾಸ್ತಿ ಪ್ರೆಸ್ ಮಾಡಬೇಡಿ, ಒಂದು ಸ್ವಲ್ಪ ಹಾಗೆ ಪ್ರೆಸ್ ಮಾಡಿಬಿಟ್ಟು ಮೇಲಿರೋದೆಲ್ಲ ತೆಗೆದುಬಿಡಿ. ನೋಡಿ, ಈಗ ಫಿಲ್ಲಿಂಗ್ ರೆಡಿ ಆಯಿತು. ಹೀಗೆ ಅರ್ಧ kg ಬದನೆಕಾಯಿಗೂ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಳ್ಳೋಣ. ನಾನು ಅಗಲವಾಗಿರೋ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 100 ml ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಗೂ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೇ ನಾನು ಅರ್ಧ kgಯಷ್ಟು ಬದನೆಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳಿ. ಸ್ವಲ್ಪ ಹೀಗೆ ಲೈಟಾಗಿ ಮಿಕ್ಸ್ ಆಗೋವರೆಗೂ ಹುರ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ, ಈ ಥರ ಆಗಬೇಕು. ಆವಾಗಲೇ ಬದನೆಕಾಯಿ ಚೆನ್ನಾಗಿ ಬೆಂದ್ರೇ ರುಚಿ ಬರೋದು. ಇವಾಗ ಇದಕ್ಕೆ ನಾನು ಮಿಕ್ಕಿರೋ ಅಂಥ ಮಸಾಲ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನೀರು ಎಷ್ಟು ಹಾಕೋಬೇಕಂದ್ರೆ ಬದನೆಕಾಯಿ ಎಲ್ಲ ಮುಳುಗೋಗಬೇಕು, ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ 20 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ಆವಾಗ ನೀವೇ ನೋಡಿ ಸುತ್ತ ಹೇಗೆ ಎಣ್ಣೆ ಬಿಟ್ಕೊಂಡಿದೆ. ಹಾಗೆ ಬಿಟ್ಕೊಂಡಿದ್ರೆ ಮಾತ್ರ ಗೊಜ್ಜೂ ರೆಡಿ ಆಗೋದು ಹಾಗೂ ಬದನೆಕಾಯಿಯು ಚೆನ್ನಾಗಿ ಬೆಂದಿರುತ್ತೆ. ನೀವೇ ನೋಡಿ ಹೇಗಿದೆ ಅಂತ. ಬೇಕಾದ್ರೆ ಮಧ್ಯದಲ್ಲಿ ಒಂದೊಂದು ರೌಂಡ್ ತಿರುಗಿಸ್ಕೊಳ್ಳಿ. ನೋಡಿ ಹೇಗಿದೆ ಅಂತ, ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟೇ. ಇದನ್ನು ನೀವು ಅನ್ನ, ಚಪಾತಿ, ರೊಟ್ಟಿಗಳ ಜೊತೆ ಎಲ್ಲ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.